ನಮಸ್ಕಾರ ವೀಕ್ಷಕರೇ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಬಂದಿದೆ. ಮೇ 15ರಿಂದ ಜೂನ್ 10ನೇ ತಾರೀಕು 2025 ಈ ಇಸ್ವಿನಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಕರ್ನಾಟಕದ. ಈ ಟೈಮ್ನಲ್ಲಿ ಅವರು ಪ್ರಯತ್ನ ಮಾಡಿದ್ರೆ ಮಾತ್ರ ಮುಖ್ಯಮಂತ್ರಿ ಆಗ್ತಾರೆ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಮುಂದೆ ಯಾವತ್ತೂ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸ್ ಇಲ್ಲ ಅಂತ ಭವಿಷ್ಯ ನುಡಿದ್ರು ಒಬ್ರು ಗುರೂಜಿ. ನಾನು ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಒಂದು ಹಳ್ಳಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅಂತ ಹೋಮ ಹವನ ಎಲ್ಲ ಕೂಡ ಮಾಡ್ತಾ ಇದ್ರು. ಅದಾದ ಮೇಲೆ ನಾನು ಕೆಲವಷ್ಟನ್ನ ಹುಡುಕ್ತಾ ಹೋಗ್ತೀನಿ, ರಿಸರ್ಚ್ ಮಾಡ್ತಾ ಇರುವಾಗ ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾ ಇರ್ತೀನಿ. ಅವ್ರ ಹತ್ರ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಆ ರೀತಿ ಡಿಸ್ಕಸ್ ಮಾಡ್ತಾ ಇರುವಾಗ ನಾನು ರೆಗ್ಯುಲರ್ ಆಗಿ ಮಾತಾಡೋ ವಿಷಯಗಳ ಜೊತೆ ಇದನ್ನು ಕೂಡ ಮಾತಾಡಿದೆ. ಆಸ್ಟ್ರಾಲಜಿ ಅನ್ನೋದು ಎಷ್ಟು ಲೈಫಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂಥದ್ದು ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನ ಅದ್ರ ಬೇಸ್ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತಾಡೋಣ ಅನಿಸ್ತು. ಯಾಕೆ ಅಂದರೆ ಅವರು ಮುಖ್ಯಮಂತ್ರಿ ಆಗಲಿ, ಕರ್ನಾಟಕದ ಜನತೆಗೆ ಒಳ್ಳೇದಾಗಲಿ ಅಂತ ಮೊನ್ನೆ ಹೋಮ ಮಾಡಿದ್ರು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೆ ಅಲ್ಲ, ಅದರಲ್ಲೂ ಕನಕಪುರಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ನಾನು ಅವಾಗ ಕನಕಪುರ ಹೋಗಿ ಬರ್ತಾ ಇರೋದ್ರಿಂದ ಕನಕಪುರ ನೋಡಿದ್ದೀನಿ, ಅಲ್ಲಿ ಒಳ್ಳೆ ಕೆಲಸಗಳು ಆಗಿದೆ. ಇವಾಗಲೂ ಕೂಡ ಸುಮಾರು ನನಗೆ ಗೊತ್ತಿರೋ ಹಂಗೆ ಒಂದು 20 ವರ್ಷದಿಂದ ಕನಕಪುರದಲ್ಲಿ ಯಾರು ಗೆಲ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರೇ. ಅವ್ರನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ ಅಂತ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಕಾರಣ ಒಳ್ಳೇದಕ್ಕೆ ಬೆಲೆ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಜನ ಅಲ್ಲಿ ಓಟ್ ಫಿಕ್ಸ್. ಯಾವ ಪಕ್ಷದಿಂದನಾದ್ರೂ ನಿಂತ್ಕೊಳ್ಳಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಓಟ್ ಹಾಕ್ತೀವಿ ಅಂತಾರೆ ಜನ. ಓಕೆ, ಆ ಮೈಂಡ್ ಸೆಟ್ ಪ್ರಕಾರ ಜನರ ಆರೈಕೆ ಈಡೇರುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಆಗ ಆಸ್ಟ್ರಾಲಜಿನ ಕನ್ಸರ್ನ್ ಮಾಡಲೇಬೇಕಾಗತ್ತೆ. ನಮಗೆ ಈ ಡೇಟಾ ಸಿಕ್ತು, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕುಂಡಲಿ ಇರಬೇಕು. ಇದನ್ನ ನನಗೆ ಯಾರೊಬ್ರು ಕಳಿಸಿದ್ರು, ಸುಮ್ಮನೆ ಯಾರೊಬ್ರು ಫ್ರೆಂಡ್ ಕೇಳಿದಾಗ ಅದರಲ್ಲಿ ಅವ್ರ ಡೇಟ್ ಆಫ್ ಬರ್ತು May 15th 1961 5:15 AM ಅಂತ ಇತ್ತು. ಗುರೂಜಿ ಯಾರು ಆಮೇಲೆ ಹೇಳೋಣ. ಏಕೆಂದರೆ ಸುಮ್ಮನೆ ಗುರೂಜಿಗಳನ್ನೆಲ್ಲ ಮುಂದೆ ತೋರಿಸ್ಬಿಟ್ರೆ ಜನ ಏನು ಅನ್ಕೊಳ್ತೀರಾ, ಯಾರನ್ನ ತೋರಿಸ್ಬಿಟ್ರು ಈಗ ಹೇಳ್ಬಿಟ್ರು, ಅದಕ್ಕೆ ಯಾರನ್ನು ತೋರಿಸ್ತಾ ಇಲ್ಲ. ನಾನು ಇಲ್ಲಿ ಹೇಳ್ತಾ ಇರೋದೇನು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದಾಗ ಅವ್ರು ಕೆಲವೊಂದು ಡೀಟೇಲ್ಸ್ ಹೇಳಿದ್ರು. ಆ ಡೀಟೇಲ್ಸ್ಗಳನ್ನ ಮಾತ್ರ ನಾನು ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಅಂದರೆ ಒಳ್ಳೆ ಅಧಿಕಾರದಲ್ಲಿ ಇರ್ತಾರೆ. ಶನಿ ಈಗ ಅದೇನೋ ರಾಶಿ ಅಧಿಪತಿ ಆಗಿರೋದ್ರಿಂದ ಅವರು ಅಧಿಕಾರ ಒಳ್ಳೆ ಸುಸ್ಥಿತಿಯಲ್ಲಿ ಇರುತ್ತೆ. ಇನ್ನು ಅವರು ಮುಖ್ಯಮಂತ್ರಿ ಆಗೋ ಯೋಗ ಇದೆಯಾ ಅನ್ನೋದಾದ್ರೆ ಹೌದು, ಆ ಯೋಗ ಕೆಲವೊಂದು ಪೀಕ್ ಟೈಮಲ್ಲಿ ಬರುತ್ತೆ. ಆ ಪೀಕ್ ಟೈಮ್ ಏನು ಅಂದ್ರೆ ಇವ್ರದ್ದು ಈ ರಾಶಿ ಈ ಕುಂಡಲಿ ಪ್ರಕಾರ ಹೇಳೋದಾದ್ರೆ May 15 2025ರಿಂದ ಜೂನ್ 10ನೇ ತಾರೀಕು ಈ 25 ದಿನದೊಳಗೆ ಅವರು ಮುಖ್ಯಮಂತ್ರಿ ಆಗೋ ಪ್ರಯತ್ನ ಮಾಡಿದ್ರೆ ಆಗ್ತಾರೆ. ಪ್ರಯತ್ನ ಮಾಡಲೇಬೇಕಾಗತ್ತೆ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಏನೂ ಸಿಗೋದಿಲ್ಲ ಅನ್ನೋ ತುಂಬಾ ಪ್ರಯತ್ನ ಮಾಡಬೇಕಾಗತ್ತೆ. ಆ ಪ್ರಯತ್ನ ಮಾಡಿದ್ರೆ ಇವರು ಪಕ್ಕ 2025 May 15ರಿಂದ ಜೂನ್ 10ನೇ ತಾರೀಕು ಒಳಗಡೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಬಟ್ ಇವ್ರಿಗಿರೋಂಥ ಸಂಕಷ್ಟಗಳು ಅದಕ್ಕಿಂತ ಮುಂಚೆ ಹೇಳಿದ್ರು. ಅದಾದ್ಮೇಲೆ ಈ ಡೇಟ್ ಆದ್ಮೇಲೆ ಜೂನ್ 10ನೇ ತಾರೀಕು ಆದ್ಮೇಲೆ ಪ್ರಯತ್ನ ಮಾಡಿದ್ರು ಕಷ್ಟ ಇದೆ. ಏಕೆಂದ್ರೆ ಕೆಲವೊಂದು ಸಲ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಸಿಗುತ್ತೆ ಅಂತಾರಲ್ಲ, ಆ ಪ್ರಯತ್ನ ಯಾವ ಟೈಮಲ್ಲಿ ಮಾಡಬೇಕು ಆ ಟೈಮಲ್ಲೇ ಮಾಡಬೇಕಾಗತ್ತೆ. ಇನ್ನ ಇವ್ರಿಗಿರುವಂತ ಮೇಜರ್ ಪ್ರಾಬ್ಲಮ್ ಅದರಲ್ಲಿ ಧರ್ಮ ಸಂಕಟ ಅಂತ ಹೇಳಿದ್ರು. ಕೆಲವೊಂದು ಧರ್ಮ ಗುರುಗಳು, ಧರ್ಮನ ಫಾಲೋ ಮಾಡೋರು ಇವರು ಮುಖ್ಯಮಂತ್ರಿ ಆಗೋದು ಬೇಡ ಅಂತ ತಡೆಯೋ ಕೆಲಸ ಮಾಡ್ತಾರೆ. ಅದರಲ್ಲೂ ಇನ್ನೊಂದು ಹೇಳಿದ್ರು ಗುರೂಜಿ, ಮಾರ್ಚ್ ಎಂಡ್ ಅಂದ್ರೆ ಮಾರ್ಚ್ ಲಾಸ್ಟ್ ವೀಕಿಂದ ಏಪ್ರಿಲ್ 15 ಈ ಟೈಮ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇಂಪ್ರಿಸನ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಂಥ ಚಾನ್ಸಸ್ ಬರುತ್ತೆ. ಪ್ಲಸ್ ಧರ್ಮ ಸಂಕಟ ಕೂಡ ಕಾಡುತ್ತೆ. ಈ ಧರ್ಮ ಸಂಕಟ ಅಂದರೆ ಬೇರೆ ಧರ್ಮಗಳಿಂದ ಇವರ ಮೇಲೆ ಪ್ರೆಷರ್ ಅನ್ನೋದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಎಷ್ಟೆಷ್ಟು ಜನ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಯಾವ ಥರ ಇದೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅನ್ನೋದಕ್ಕೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ 2 ವರ್ಷ ಆದ್ಮೇಲೆ ಕೊಡ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಎಷ್ಟೆಷ್ಟು ಜನರಲ್ಲಿದೆ. ಇನ್ನು ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕು ಅನ್ನೋರು ಕೆಲವೊಬ್ರು ಇದ್ರೆ, ಕೆಲವೊಬ್ರು ಬೇಡ ಬೇರೆಯವ್ರಿಗೂ ಕೊಟ್ಟು ಕರ್ನಾಟಕದ ಬದಲಾವಣೆ ಕಡೆಗೆ ಒಂದು ಮುಖ ಮಾಡಲಿ ಅನ್ನೋ ಉತ್ತರ ಕೂಡ ಇದೆ. ಅಂಥದ್ರಲ್ಲಿ ಒಳ್ಳೇದಾಗ್ಲಿ ಕರ್ನಾಟಕಕ್ಕೆ ಅಂತ ಅಷ್ಟೇ ನಾವು ಕೇಳ್ಕೊಳ್ತೀವಿ. ಈಗಂತೂ ಸ್ವಲ್ಪ ನಾವು ನೋಡೋದಾದ್ರೆ, ನಾವು ಮಾತಾಡೋದಾದ್ರೆ ಕರ್ನಾಟಕದ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾನೆ ಅನ್ಕೋಬೇಕು. ಸಾಲ 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 ಎಲ್ಲ ಕಡೆ. ಅದನ್ನು ಬಿಟ್ರೆ ಕೆಲವಷ್ಟಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ, ಕೆಲವಷ್ಟನ್ನ ಬೆಳೆಸೋ ಒಂದು ಕಾರಣದಿಂದ ವೋಟಿಂಗ್ ರಾಜಕೀಯ ಅಂತಾನೆ ಅನ್ಕೋಬಹುದು. ಅದರಿಂದ ಅಬ್ನಾರ್ಮಾಲಿಟಿಗಳು ನೋಡ್ತಾನೆ ಇದೀವಿ. ಇದರ ಬದಲಾವಣೆ
ಈ ಟೈಮ್ನಲ್ಲಿ ಆಗುತ್ತಾ ನೋಡಬೇಕು. ಅದರಲ್ಲೂ ಮೆನ್ಷನ್ ಮಾಡಿ ಹೇಳಿದ್ರು ಮಾರ್ಚ್ ಎಂಡ್. ಯಾಕೆ ಅಂದರೆ ಆ ಟೈಮ್ನಲ್ಲಿ 5 ಗ್ರಹಗಳು ಒಂದು ಮನೆಯಲ್ಲಿ ಬಂದು ಕೂರುತ್ತೆ. ಆ ಟೈಮಿಂದ ಇವ್ರಿಗೆ ಸ್ವಲ್ಪ ಇಂಪ್ಯಾಕ್ಟ್ ಅಂತ ಆಗ್ತಾನೆ ಹೋಗುತ್ತೆ. ಇನ್ನು ಮೀನ ರಾಶಿಗೆ ಶನಿ ಎಂಟ್ರಿ ಆಗ್ತಾನಲ್ಲ, ಆ ಟೈಮ್ನಲ್ಲಿ ಇವ್ರಿಗೆ ಜಾಸ್ತಿ ಪ್ರಾಬ್ಲಮ್ಗಳಿರುತ್ತೆ. ಅದೇ ಮೇಜರ್ ಆಗಿ ಇಂಪ್ರಿಸನ್ಮೆಂಟ್, ಜೈಲ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಅಂದರು. ಈಗ ಆಲ್ರೆಡಿ ED ಕೇಸಸ್ ಎಲ್ಲ ಇರೋದ್ರಿಂದ ಆ ರಿಲೇಟೆಡ್ ಇಶ್ಯೂಸ್ ಏನಾದರೂ ನಡಿಬಹುದು ಈ ಮಾರ್ಚ್ ಲಾಸ್ಟ್ ವೀಕಿಂದ ಏಪ್ರಿಲ್ 15th ತನಕ. ಅದಾದ ಮೇಲೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ಇನ್ನು ಧರ್ಮಗುರುಗಳಿಂದ ಇಲ್ಲ ಧರ್ಮಕ್ಕೆ ಸ್ವಲ್ಪ ಆಪೋಸಿಟ್, ಬೇರೆ ಧರ್ಮಕ್ಕೆ ಆಪೋಸಿಟ್ ಆಗಿ ಮಾತಾಡೋದ್ರಿಂದ ಇವರಿಗೆ ಧರ್ಮ ಸಂಕಟ ಅನ್ನೋದು ಆವಾಗ ಕಾಡೋದಕ್ಕೆ ಶುರುವಾಗುತ್ತೆ. ಇವರು ಮುಖ್ಯಮಂತ್ರಿ ಆಗೋದು ಬೇಡ ಅಂತ ತಡೆಯೋ ಕೆಲಸ ಎಷ್ಟೆಷ್ಟು ಜನ ಮಾಡ್ತಾರೆ ಅನ್ನೋದು ಕೂಡ ಆ ಗುರೂಜಿ ಅವರು ತಿಳಿಸಿದ್ದು. ಇನ್ನ ಎಷ್ಟೊಂದು ವಿಷಯ ತಿಳಿಸಿದ್ರು, ಎಲ್ಲ ವಿಷಯನೂ ಜನರಿಗೆ ತಿಳಿಸಿದ್ರೆ ಬೇಜಾರಾಗುತ್ತೆ. ಮೇಜರ್ ವಿಷಯ ಮಾತ್ರ ತಿಳ್ಕೊಳ್ಳಿ ಸಾಕು. ಒಟ್ಟಿನಲ್ಲಿ ಇವರು ಪ್ರಯತ್ನ ಮಾಡಿದ್ರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮೇ 15ರಿಂದ ಜೂನ್ 10ನೇ ತಾರೀಕು ಒಳಗಡೆ ಈ ಟೈಮ್ನಲ್ಲಿ ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಅವ್ರು ಮುಖ್ಯಮಂತ್ರಿ ಆದರೂ ಒಳ್ಳೆ ಲೀಡರ್ಶಿಪ್ನ ನಡೆಸ್ತಾರೆ. ಒಂದು ಸದೃಢ ಕರ್ನಾಟಕ ಅನ್ನೋದು ಮುಂದೆ ಆಗುತ್ತೆ ಅನ್ನೋದು ಮಾತ್ರ ಅವ್ರು ತಿಳಿಸಿದ್ರು. ನೋಡೋಣ ಈ ಭವಿಷ್ಯಗಳು ಯಾವ ರೀತಿ ನಿಜ ಆಗುತ್ತೆ ಏನು ಅನ್ನೋದನ್ನ ಆ ಡೇಟ್ಗಳಲ್ಲೇ ನೋಡ್ಬೇಕಾಗತ್ತೆ. ಮಾರ್ಚ್ ಎಂಡು ಅಂದ್ರೆ ಇನ್ನೇನು 1 ತಿಂಗಳಿದೆ ಬಿಡಿ. ಆ ಟೈಮಿಂದ ಯಾವ ರೀತಿ ಬದಲಾವಣೆಗಳಾಗುತ್ತೆ ಎಲ್ಲರಿಗೂ ಗೊತ್ತು. ಈಗ ಆಲ್ರೆಡಿ ಗ್ರಹಗಳ ಸ್ಥಿತಿ ಗತಿ ಯಾವ ತರ ಇರುತ್ತೆ. ಅದರಲ್ಲೂ ಮೀನರಾಶಿ ಬಗ್ಗೆ ಮಾತಾಡ್ತಾ ಇರೋರು, ಶನಿ ಮೀನರಾಶಿಗೆ ಹೋಗ್ತಾನೆ ಅಂತ ತಿಳ್ಕೊಂಡಿರೋರು, ಇನ್ನ ಮಾರ್ಚ್ ಎಂಡಲ್ಲಿ ಗ್ರಹಣ ನಡೆಯುತ್ತೆ, ಬದಲಾವಣೆಗಳು ತುಂಬಾ ಆಗುತ್ತೆ ಬಿಡಿ. ಅದರಲ್ಲಿ ರಾಜಕೀಯದಲ್ಲೂ ಬದಲಾವಣೆ ಆಗುತ್ತೆ, ರಾಜ್ಯಗಳು ಹತ್ತಿ ಉರಿಯುವಂತ ಸಂದರ್ಭನೂ ಬರುತ್ತೆ. ಇನ್ನ ಬೇರೆ ಬೇರೆ ಅನಾಹುತಗಳು, ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ವಿಷಯಗಳನ್ನು ತಿಳಿಸಿದ್ರು. ಬಟ್ ಇವೆಲ್ಲ ನಿಜ ಆಗುತ್ತಾ ಅಂತ ಕೇಳೋ ಎಷ್ಟೋ ಜನ ಇರ್ತಿರಲ್ಲ, ಅದಕ್ಕೋಸ್ಕರನೇ ನಿಜ ಆಗೋ ತನಕ ನಾವು ನೋಡ್ಲೇಬೇಕಾಗತ್ತೆ. ಒಟ್ಟಿನಲ್ಲಿ ಕೆಲವೊಂದು ನಿಜ ಇದ್ದೇ ಇರುತ್ತೆ. ಗ್ರಹಗಳ ಸ್ಥಿತಿಗಳ ಮೇಲೆ ಇವರು ಕೂಡ ತಿಳಿಸುವಂಥದ್ದು. ಅಂಥದ್ದನ್ನ ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡುವಾಗ ಈ ವಿಷಯ ಕೇಳಿದೆ, ಆ ವಿಷಯ ಕೇಳಿದಾಗ ಅವರು ತಿಳಿಸಿದಂಥ ವಿಷಯಗಳನ್ನ ನಿಮಗೆ ತಿಳಿಸೋ ಕೆಲಸ ಮಾಡಿದ್ದೀನಿ. ನೋಡೋಣ ಭವಿಷ್ಯವಾಣಿಗಳು ಅನ್ನೋದಕ್ಕಿಂತ ಆಸ್ಟ್ರಾಲಜಿ ಯಾವ ರೀತಿ ಮನುಷ್ಯರ ಜೀವನ ಅನ್ನೋದನ್ನ ಬದಲಾಯಿಸುತ್ತೆ, ಅದು ರಾಜ್ಯನ ಯಾವ ರೀತಿ ಬದಲಾಯಿಸುತ್ತೆ, ಅದು ದೇಶನ ಯಾವ ರೀತಿ ಬದಲಾಯಿಸುತ್ತೆ ಅನ್ನೋದನ್ನ ಒಟ್ಟಿನಲ್ಲಿ ನಮಗೆ ಸಿಕ್ಕಿದಂಥ ವಿಷಯದ ಪ್ರಕಾರ ಮೇ 15ರಿಂದ ಜೂನ್ 10ನೇ ತಾರೀಕು ಒಳಗಡೆ ಪ್ರಯತ್ನ ಮಾಡಿದ್ರೆ, ಕಷ್ಟಪಟ್ಟರೆ DK ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಷ್ಟೇ ನಮಗೆ ಗೊತ್ತಾಗಿದ್ದು. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.